ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. कुआं 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 वेल क्या बोलते हैं उसको? वेल वेल कन्नड़ में क्या बोलते हैं? भावी 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 बावी 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 बावी. In your bavi well, if that much quantity of the water existed by which we can irrigate 1 acre land, if in your bavi well there is that much quantity of water existed by which you can irrigate 1 acre land, take 200 liter Jivamrita, add straight in the bavi in the water, mix it. When you start motor, suction pressure will created, it will dissolve in the water, will come out the delivery pipe and you can release it. ನಮ್ಮ ತೆರೆದ ಬಾವಿಗಳೇನಿದೆ ಅದರಲ್ಲಿ 1 ಗಂಟೆ ನೀರನ್ನು ಕುಡಿಯುವಷ್ಟು ನೇರವಾಗಿ ಕೊಡುವಂಥ ಅಥವಾ 1 ಎಕರೆಗೆ 1 ಗಂಟೆ ನೀರು ಹೊಡೆಯುವಷ್ಟು ನೀರಿದ್ದರೆ ನೇರವಾಗಿ 200 ಲೀಟ್ರಷ್ಟು ಜೀವಾಮೃತವನ್ನು ಬಾವಿ ನೀರಿಗೆ ಮಿಶ್ರಣ ಮಾಡ್ಬೋದು. समझ में आ गया? डबल बताइए. डबल ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ನಿಮ್ಮ ಬಾವಿಗಳಿಂದ ನೀರನ್ನು ನೀವೇನು ಕೊಡ್ತೀರಾ ಗಿಡಗಳಿಗೆ ನೇರವಾಗಿ 1 ಎಕರೆಗೆ ನೀರು ಕೊಡೋ ಸಮಯದಲ್ಲಿ ನೇರವಾಗಿ ಬಾವಿಯ ನೀರಿಗೇನೆ 200 ಲೀಟ್ರಷ್ಟು ಜೀವಾಮೃತ ಮಿಶ್ರಣವನ್ನು ಮಿಶ್ರಣ ಮಾಡಿ ನೇರವಾಗಿ ನೀರನ್ನ ಕೊಡ್ಬೋದು. ऊपर से डालना है, ऊपर से डालना है. ಮೇಲಿಂದ ಬಾವಿಗೆ ಹಾಕಿ ಅದು ಮಿಕ್ಸ್ ಆಗ್ತದೆ, ಬಾವಿ ನೀರು ಮಿಕ್ಸ್ ಆಗ್ತದೆ, ಆ ನೀರನ್ನು ನೇರವಾಗಿ ಕೊಡ್ಬೋದು. ನೀವು ಬೇರೆ ಕಡೆಯಿಂದ ಅಂದರೆ ಈಗ ವೆಂಚುರಿ ಮತ್ತು ಪಂಪ್ ಅಂತ ಹೇಳಿದ್ರಲ್ಲ, ಅದಲ್ಲದೆ ಬಾವಿಯಿಂದ ನೇರವಾಗಿ ಕೊಡುವಂಥ ವ್ಯವಸ್ಥೆ ಕೂಡ ಆಗ್ತದೆ. पानी में डालना है, पानी में सीधे ऊपर से सीधे पानी में डालना है बावी के. ಸೀದಾ ನೇರವಾಗಿ ಬಾವಿ ನೀರಿಗೆ ಮಿಶ್ರಣ ಮಾಡಿ ಈ ಜೀವಾಮೃತವನ್ನು ನೇರವಾಗಿ ಗಿಡಗಳಿಗೆ ಕೊಡ್ಬೋದು. ಆಮೇಲೆ ಕೇಳ್ರಪ್ಪ, ಅವ್ರಿಗೆ ಮುಗಿಸ್ಲಿ ಒಂದು ಫ್ಲೋ. जीवामृत को डालें तो वो पानी पीने के लिए यूज़ कर सकते हैं? हाँ, यूज़ कर सकते हैं. वो पोल्यूशन नहीं होगा सर? नहीं होगा. नहीं होगा. Because when you add Jivamrita, it dissolves in the water immediately, and when you draw the water, new water is coming. It is a fresh water. ನೀವು ಜೀವಾಮೃತವನ್ನು ಮಿಶ್ರಣ ಮಾಡಿದಂಥ ನೀರು ಆಚೆಗೆ ಪಂಪ್ ಮಾಡ್ತೀರಿ, ಬಾವಿಯಲ್ಲಿ ನೀರು ಮತ್ತೆ ಮತ್ತೆ ಬರ್ತಾ ಇರ್ತದೆ. ನೀವು ಪಂಪ್ ಮಾಡ್ದಂಗೆ ನೀರು ಬರ್ತಾ ಇರ್ತದೆ, ಹಾಗಾಗಿ ಜೀವಾಮೃತ ಖಾಲಿ ಆಗ್ತದೆ, ಏನು ವ್ಯತ್ಯಾಸ ಆಗಲ್ಲ.